ಸಾಮಾನ್ಯವಾಗಿ ಹೆಚ್ಚಿನ ಜನ ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲೈಸೇಷನ್. ಹಾಸ್ಪಿಟಲ್ಗೆ ಕಟ್ಟಿದಂತ ದುಡ್ಡು, ಆದಂತ ಆಪರೇಷನ್ಸ್ಗೆ ಕಟ್ಟಬೇಕಾದಂತ ಹಣ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಎಮರ್ಜೆನ್ಸಿ ಫಂಡ್ ಕೂಡ ಸಾಕಾಗೋದಿಲ್ಲ ಕೆಲವೊಂದ್ಸಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಟ್ರೀಟ್ಮೆಂಟ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸ್ಕೊಬೇಕಾ? ಹಾಸ್ಪಿಟಲ್ಗೆ ಕಟ್ಟಿದ್ದ ದುಡ್ಡು ನಿಮ್ಗೆ ವಾಪಸ್ ಬರಬೇಕಾ? ಅಥವಾ ನಿಮ್ಮ ಪರವಾಗಿ ಯಾರಾದ್ರೂ ನಿಮ್ಮ ಹಾಸ್ಪಿಟಲ್ ಬಿಲ್ನ ಪೇ ಮಾಡ್ತಾರೆ ಅಂದ್ರೆ ಹೇಗಿರುತ್ತೆ ಅಲ್ವಾ? ಎಸ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಪೂರ್ತಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಾಸ್ಪಿಟಲ್ ಬಿಲ್ ಅನ್ನ ಪೇ ಮಾಡಲಿಕ್ಕೆ ಇನ್ನೊಬ್ರು ರೆಡಿ ಇದ್ದಾರೆ. ಅವ್ರು ಯಾರು ಅಂತ ಈ ವಿಡಿಯೋದಲ್ಲಿ. ನಮಸ್ತೆ, ನನ್ನ ಹೆಸರು ಗುರು. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಸಜೆಸ್ಟ್ ಮಾಡಿದೆ. ಸೊ ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ಹಾಸ್ಪಿಟಲ್ ಖರ್ಚುಗಳಿಗೆ ಬಂದಾಗ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳೇನಿದೆ ಆ ಖರ್ಚುಗಳಿಗೆ ಸಾಲ ಮಾಡೋಕೆ ಹೋಗದೆ ಇರುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಹೇಗಪ್ಪ ಅಂತಂದ್ರೆ ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ಯಾವಾಗ್ಲೂ ನೀರು ಇಟ್ಕೊಳ್ಳೋ ರೀತಿ. ಸೊ ಮನೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಏನಿದೆಯೋ ಆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರು ಇಟ್ಕೊಳ್ಳೋ ರೀತಿಲಿ. ಸೊ ಎಮರ್ಜೆನ್ಸಿ ಯೂಸ್ ಮಾಡಬೇಕು ಅಂತಾಗ ಯೂಸ್ ಮಾಡ್ಕೊಳ್ತೀವಿ. ಬಟ್ ಆ ಓವರ್ ಹೆಡ್ ಟ್ಯಾಂಕ್ ಏನಿದೆ ಮತ್ತೆ ರೀಚಾರ್ಜ್ ಆಗಬೇಕು. ರೀಚಾರ್ಜ್ ಆಗಲಿಲ್ಲ ಅಂದ್ರೆ ಮತ್ತೆ ಭವಿಷ್ಯದಲ್ಲಿ ಬರುವಂತ ಖರ್ಚು ಏನಿದೆ ಆ ಖರ್ಚಿಗೆ ಎಮರ್ಜೆನ್ಸಿ ಫಂಡ್ ಇರೋದಿಲ್ಲ ಅಲ್ವಾ? ಈ ಎಮರ್ಜೆನ್ಸಿ ಫಂಡ್ ನಿಮ್ಗೆ ಖಾಲಿ ಆದ ತಕ್ಷಣ ನೆಕ್ಸ್ಟ್ ಡೇಸ್ ಅಲ್ಲೇ ಬರ್ಬೋದು, ನೆಕ್ಸ್ಟ್ ವೀಕ್ಸ್ ಅಲ್ಲಿ ಬರ್ಬೋದು, ಅಥವಾ ಮುಂದೆ ಬರುವಂತ ತಿಂಗಳುಗಳಲ್ಲೇ ಮತ್ತೆ ಖರ್ಚು ಬರ್ಬೋದು. ಸೊ ಈ ಎಮರ್ಜೆನ್ಸಿ ಫಂಡ್ ನ 4 ತಿಂಗಳು 6 ತಿಂಗಳು ಟೈಮಲ್ಲಿ ಕೂಡಿಟ್ಟಿದ್ದಾಗ ವೈಪ್ಔಟ್ ಆಯ್ತು. ಮತ್ತೆ ಮುಂದೆ ಬರುವಂತ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ಸ್ ಕಂಟಿನ್ಯೂಸ್ ಆಗಿ ಏನಾದ್ರು ಮತ್ತೆ ಎಕ್ಸ್ಪೆಂಡಿಚರ್ಸ್ ಬಂದ್ರೆ ಏನಾಗ್ಬೋದು? ಹಾಗಿದ್ರೆ ಈ ಎಮರ್ಜೆನ್ಸಿ ಫಂಡ್ ನ ರೀಚಾರ್ಜ್ ಮಾಡೋದು ಹೇಗೆ? ಎಮರ್ಜೆನ್ಸಿ ಫಂಡ್ ನ ಯಾವಾಗ್ಲೂ ಹಾಗೆ ಫಂಡ್ ಅಂತ ಇರೋ ಫಂಡ್ ಖಾಲಿ ಆಗದೆ ಇಟ್ಕೊಳ್ಳೋ ರೀತಿ ಹೇಗೆ ಅನ್ನೋದಕ್ಕೆ ಇವತ್ತು ಇನ್ನೊಂದು ಸಲಹೆ ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ ಆಕಸ್ಮಿಕವಾಗಿ ಬರೋವಂಥದ್ದು ಏನು ಅಂತಂದ್ರೆ ಹೆಚ್ಚಿಗೆ ಅನಾರೋಗ್ಯದ ಕಾರಣ. ಈ ಅನಾರೋಗ್ಯದ ಕಾರಣ ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಬಳಸುವಂತ ಫುಡ್ ಆಗ್ಬೋದು, ನಾವು ಕುಡಿಯುವಂತ ಗಾಳಿ ಆಗ್ಬೋದು, ಕುಡಿಯುವಂತ ನೀರು ಆಗ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರ ಆಗ್ಬೋದು, ವಾಯು ವಾತಾವರಣದ ಬದಲಾವಣೆ ಆಗ್ಬೋದು, ನಾನಾ ಕಾರಣಗಳಿಂದ ಬರುತ್ತೆ. ಅದಲ್ಲದೆ ನಮ್ಮಲ್ಲಿರುವಂತ ಇಮ್ಯುನಿಟಿ ಪವರ್ ಏನಿದೆ ಅದು ಕಡಿಮೆ ಇದ್ರೂ ಕೂಡ. ಸೊ ಆಗಿದ್ದಾಗ ಈ ಅನಾರೋಗ್ಯ ಬರೋದಕ್ಕೆ ಹೇಗೆ ಅಂತ ಗೊತ್ತಾಗೋದಿಲ್ಲ. ಅನಾರೋಗ್ಯ ಬರ್ದೇ ರೀತಿ ತಡಿಬೋದು ಹೊರತು ನಿಲ್ಲಿಸ್ಲಿಕ್ಕಂತೂ ಆಗೋದಿಲ್ಲ. ಹಾಗಿದ್ರೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಂತ ಟೈಮ್ನಲ್ಲಿ ಏನ್ ಮಾಡಬೇಕು? ಎಸ್ ಸ್ನೇಹಿತರೆ, ಒಂದು ವೆಹಿಕಲ್ ನ ಬೈ ಮಾಡಿದ್ರೆ ನಾವು ಆ ವೆಹಿಕಲ್ ಡೆಲಿವರಿ ಆದ ತಕ್ಷಣನೇ ಆ ವೆಹಿಕಲ್ ಮ್ಯಾನ್ಯುಯಲ್ ಬುಕ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಸರ್ವಿಸ್ ಯಾವಾಗ ಅಂತ. 1000 ಕಿಲೋಮೀಟರ್ಸ್ಗೋ, 5000 ಕಿಲೋಮೀಟರ್ಗೋ, 20,000 ಕಿಲೋಮೀಟರ್ಗೋ, 50,000 ಕಿಲೋಮೀಟರ್ಸ್ಗೋ ಆಲ್ರೆಡಿ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಒಂದು ಇರುತ್ತೆ. ಹಾಗಿದ್ರೆ ನಮ್ಮ ಬಾಡಿ ಡೆಲಿವರಿ ಆಗಿ ಎಷ್ಟು ದಿನ ಆಗಿದೆ? ನಮಗೆ ಸರ್ವಿಸ್ ಯಾವಾಗ? ಎಷ್ಟು ವರ್ಷಕ್ಕೊಂದ್ಸಲ ಸರ್ವಿಸ್ ಆಗ್ಬೇಕಾ? ತಿಂಗಳಿಗೊಂದ್ಸಲ ಆಗ್ಬೇಕಾ? ಹೇಗೆ ಅಲ್ವಾ? ಎಸ್. ಸೊ ನಮಗೂ ಕೂಡ ಪೀರಿಯಾಡಿಕಲ್ ಸರ್ವಿಸ್ ಚೆಕಪ್ಸ್ ಆಗ್ಬೇಕಾಗತ್ತೆ. ಅದಕ್ಕೂ ಕೂಡ ಪ್ರಿವೆಂಟಿವ್ ಚೆಕಪ್ಸ್ ಬೇಕು. ಬ್ರೇಕ್ ಡೌನ್ ಆಗದ ರೀತಿ ನೋಡ್ಕೋಬೇಕು ಅಂದ್ರೆ ಪ್ರಿವೆಂಟಿವ್ ಚೆಕಪ್ಸೇ ಬೇಕು. ಈ ಪ್ರಿವೆಂಟಿವ್ ಚೆಕಪ್ಸ್ ನ ಮಾಡೋದು ಹೇಗೆ? ಸೊ ಎಲ್ರಿಗೂ ಅರ್ಥ ಆಗಿರುತ್ತೆ. ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಸ್ ಮಾಡುವಂಥದ್ದು. ಹೆಲ್ತ್ ಚೆಕಪ್ಸ್ ಮಾಡೋದಕ್ಕೆ ಹೋದಾಗ ಬರೋಂತ ವೇರಿಯೇಷನ್ಸ್ ಏನಿದೆ ಅದಕ್ಕೆ ಅಲ್ಲೇ ಮದ್ದು ಸಿಗುತ್ತೆ, ಅಲ್ಲೇ ಪರಿಹಾರ ಕೂಡ ಸಿಗುತ್ತೆ. ಆದರೂ ಕೂಡ ಮತ್ತೆ ಬರೋಂತ ಹೆಲ್ತ್ ಎಕ್ಸ್ಪೆನ್ಸಸ್ಗೆ ನಾವು ಇಟ್ಕೊಬೇಕಾಗಿರುವಂತ ಮತ್ತೊಂದು ಬಹಳ ಪವರ್ಫುಲ್ ಟೂಲ್ ಏನಪ್ಪಾ ಅಂತಂದ್ರೆ ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಆದಂತ ಅನಾರೋಗ್ಯದಿಂದ ಆದಂತ ಖರ್ಚಿಂದ ಹೊರ ಬರಲಿಕ್ಕೆ ದಾರಿ ಇದೆ. ಏನದು? ಎಸ್, ಹೆಲ್ತ್ ಇನ್ಶೂರೆನ್ಸ್. ಎಲ್ಲರೂ ಊಹಿಸಿರೋ ಹಾಗೆ ಹೆಲ್ತ್ ಇನ್ಶೂರೆನ್ಸ್. ಹೌದು ಸ್ನೇಹಿತರೆ, ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡಬೇಕು ಅಂತಂದ್ರೆ ನಮ್ಮ ಬಾಡಿಯಿಂದ ಆಗುವಂತ ಆರೋಗ್ಯದ ಸಮಸ್ಯೆಗಳಿಂದ ಅದಕ್ಕುಂಟಾಗುವಂತ ಖರ್ಚಿನಿಂದ ಹೊರ ಬರಬೇಕು ಅಂತಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಬೇಕಾಗಿ ಬರುತ್ತೆ. ಆ ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ? ಯಾವ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಬೇಕು, ಯಾವ ಕಂಪ್ನಿದು ಇಟ್ಕೊಬೇಕು, ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಹೇಗಿರಬೇಕು ಅಂತೆಲ್ಲ ಪ್ರಶ್ನೆ ನಿಮಗೆ ಕಾಣ್ತಿದ್ರೆ ಮೊದಲನೇದಾಗಿ ಹೇಳುವಂತ ಉತ್ತರ, ಮೊದಲು ಹೆಲ್ತ್ ಇನ್ಶೂರೆನ್ಸ್ ಅಂತ ಪ್ಲಾನ್ ಮಾಡಿ. ಆ ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಮುಂದಿನ ವಿಡಿಯೋಗಳು ಕೂಡ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಅದ್ರ ಬಗ್ಗೆ ಒಂದು ಸಣ್ಣ ವಿವರನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಮೊದಲನೇದಾಗಿ
ಹಾಸ್ಪಿಟಲ್ಗಳಲ್ಲಿ ಆದಂತ ಅನಾರೋಗ್ಯದಿಂದ ಸಂಬಂಧಪಟ್ಟಂತೆ ಬಂದಂತ ಖರ್ಚುಗಳೇನಿದೆ ಕಾಂಪನ್ಸೇಟ್ ಮಾಡುವಂತ ಒಂದು ವ್ಯವಸ್ಥೆ. ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ಮೇಲೆ ಹಾಸ್ಪಿಟಲ್ ಬಿಲ್ನ ಪೇ ಮಾಡಬೇಕಾದಾಗ ಅನಾರೋಗ್ಯನಾಗಿರುವಂತ ಮನುಷ್ಯ ಅಥವಾ ಆತನ ಸಂಬಂಧಿಕರು ಪೇ ಮಾಡಬೇಕಾಗಿ ಬರುತ್ತೆ. ಸೊ ಊಹೆ ಮಾಡಿ ನೋಡಿ, ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಆಗಿತ್ತು, ಅಲ್ಲಿಂದ ದುಡ್ಡನ್ನ ತೆಗೆದು ಹಾಸ್ಪಿಟಲ್ ಪೇ ಮಾಡ್ಕೊಳ್ತೀವಿ. ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಆಗಿದ್ರೆ, ಎಮರ್ಜೆನ್ಸಿ ಫಂಡೇ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಆಗ್ಲೂ ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಹಾಸ್ಪಿಟಲ್ ಏನ್ ಖರ್ಚಾಗುತ್ತೋ ಅದರ ಪರಿಹಾರ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ. ಸೊ ವಾಪಸ್ಸಾಗಿ ಬರಬೇಕು ಅಂತಂದ್ರೆ ನೀವು ಅದಕ್ಕೆ ಒಂದಷ್ಟು ಮೇಂಟೆನೆನ್ಸ್ ಚಾರ್ಜಸ್ ಅಂತ ಏನಿದೆ, ಆ ಮೇಂಟೆನೆನ್ಸ್ ಚಾರ್ಜಸ್ ನ ವಾರ್ಷಿಕವಾಗಿ ಪೇ ಮಾಡಬೇಕಾಗಿ ಬರುತ್ತೆ. ಅದು ನಿಮಗೆ ಕಂತುಗಳಲ್ಲಿ ಕೂಡ ಸಿಗುತ್ತೆ. ಬಟ್ ಕಂತುಗಳಲ್ಲಿ ಕೊಡುವಂಥದ್ದು ಸಜೆಸ್ಟಬಲ್ ಅಂತ ಅಲ್ಲ ಹೇಳ್ತೀನಿ. ಕಾರಣ ಯಾಕೆ ಅಂತಂದ್ರೆ ಒಂದು ದಿನ ಮಿಸ್ ಆದ್ರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸಜೆಸ್ಟ್ ಮಾಡುವಂಥದ್ದು ವಾರ್ಷಿಕವಾಗಿ ಒಂದ್ಸಲ ತುಂಬೋದೇನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ನಿಮ್ಮ ಏಜಿನ ಮೇಲೆ, ನಿಮ್ಮ ಫ್ಯಾಮಿಲಿ ಸೈಜ್ ಮೇಲೆ, ಎಷ್ಟು ಜನ ಇದ್ದೀರಾ, ಗಂಡ ಹೆಂಡತಿ, ಇಬ್ಬರು ಮಕ್ಕಳ, 3 ಮಕ್ಕಳ, ಸೊ ನಿಮ್ಮ ವಯಸ್ಸು ಎಷ್ಟಿದೆ, ಎಬೋವ್ 40ನಾ ಲೆಸ್ ದನ್ 40ನಾ, ಸೊ ಈ ರೀತಿ ಏಜಿನ ಮೇಲೆ ಕುಟುಂಬದ ಸಂಖ್ಯೆ ಏನಿದೆ ಅದರ ಮೇಲೆ ಪ್ರೀಮಿಯಂನ ತುಂಬ್ತಾರೆ. ಈ ಪ್ರೀಮಿಯಂ ನಿಮಗೆ ವಾರ್ಷಿಕವಾಗಿ ಒಂದ್ಸಲ ಪೇ ಮಾಡಿಕೊಂಡ್ರೆ ಇಷ್ಟು ಲಕ್ಷಕ್ಕೆ ಅಂತಾನೂ ಕೂಡ ಸಿಗುತ್ತೆ. 2 ರೀತಿಯಾದಂತಹ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಆ ಇಂಡಿವಿಜುವಲ್ ಪಾಲಿಸೀಸಲ್ಲಿ ನೀವು ಫ್ಲೋಟರ್ ಕೂಡ ಹೋಗ್ಬೋದು. ಸೊ ಇಂಡಿವಿಜುವಲ್ ಅಂತ ಬಂದಾಗ ನೀವು ನಿಮ್ಮ ಮೇಲೆ ನಿಮ್ಮವರಿಗಾಗಿ ಪ್ರೀಮಿಯಂನ ತುಂಬಿ ನೀವೇ ಇನ್ಶೂರೆನ್ಸ್ನ ಆಯ್ಕೆ ಮಾಡ್ಕೊಳ್ತೀರ. ಯಾವ ರೀತಿಯಾದ ಇನ್ಶೂರೆನ್ಸ್ ಬೇಕು, ಎಷ್ಟು ಕವರೇಜ್ ಬೇಕು, ಎಲ್ಲಿ ತನಕ ಇರಬೇಕು, ಮತ್ತೆ ಹೇಗೆ ಅಂತ. ಸೊ ಇಂಡಿವಿಜುವಲ್ ಪಾಲಿಸೀಸ್ ಅಲ್ಲಿ ಒಬ್ಬರಷ್ಟರಲ್ಲೇ ಪಾಲಿಸಿ ತಗೊಂಡಾಗ ಒಬ್ಬರಿಗೆ ಮಾತ್ರ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಅಥವಾ ಒಬ್ಬರಿಗಿಂತ ಹೆಚ್ಚಿಗೆ ಜನರಿಗೆ ನೀವು ಇನ್ಶೂರೆನ್ಸ್ ಕವರೇಜ್ ಮಾಡಬೇಕು ಅಂತಂದ್ರೆ ಫ್ಲೋಟರ್ ಪಾಲಿಸಿ ಅಂತ ಸಿಗುತ್ತೆ. ಸೊ ಆ ಫ್ಲೋಟರ್ ಪಾಲಿಸಿಲಿ, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಲಿ ನಿಮ್ಮ ಜೊತೆ ಇರುವಂತಹ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ನು ಆಡ್ ಮಾಡ್ಬೋದು. ಸೊ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ತಂದೆ ತಾಯಂದನ್ನು ಕೂಡ ಆಡ್ ಮಾಡುವಂತ ಅವಕಾಶ ಕೆಲವೊಂದಷ್ಟು ಪಾಲಿಸೀಸ್ ಅಲ್ಲಿ ಇದೆ, ಅದನ್ನ ಮಾಡಬಹುದು. ಸೊ ಎರಡನೇದು ಗ್ರೂಪ್ ಇನ್ಶೂರೆನ್ಸ್, ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಬರುತ್ತೆ. ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಬಂದಾಗ ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಎಂಪ್ಲಾಯಿ ಆಗಿದ್ರೆ ಅಥವಾ ಶೇರ್ ಹೋಲ್ಡರ್ ಆಗಿದ್ರೆ ಅಥವಾ ಅಲ್ಲಿನ ಓನರ್ಶಿಪ್ ಇದ್ರೂ ಕೂಡ ನಿಮಗೆ ಆ ಕಂಪನಿ ಮುಖಾಂತರ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡಬಹುದು. ಸೊ ಇದು ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರಿತೀವಿ. ಇದರಲ್ಲೂ ಕೂಡ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಯರಿಗೂ ಕೂಡ ಕವರ್ ಮಾಡಬಹುದು ಕಂಪನಿಯ ರೂಲ್ಸ್ ಮೇಲೆ. ಸೊ ನಾವು ಇಲ್ಲಿ ಹೆಚ್ಚಿಗೆ ಕಂಪನಿಯಿಂದ ಬರುವಂತಹ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಏನಿದೆ ಇದನ್ನ ಉದಾಹರಣೆ ತಗೋಬೇಕಾದ್ರೆ ಯೂಶಲ್ ಆಗಿ ಯಶಸ್ವಿನಿ ಕಾರ್ಡ್ ಏನಿದೆ, ಯಶಸ್ವಿನಿ ಕಾರ್ಡ್ ಇಂದ ಬರುವಂತದ್ದು, ಎಂಪ್ಲಾಯೀಸ್ಗೆ ಕಾರ್ಪೊರೇಟ್ ಪಾಲಿಸಿ ಕೊಡುವಂಥದ್ದು, ಸೊ ಬ್ಯಾಂಕಲ್ಲಿ ಇರುವಂತಹ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ಆಗ್ಬೋದು. ಸೊ ಈ ರೀತಿಯಾಗಿ ಬರುತ್ತೆ. ಅದು ವಾರ್ಷಿಕವಾಗಿ 1 ವರ್ಷಕ್ಕೆ ಏನ್ ಕವರೇಜ್ ಬೇಕು ಅದು ಕೊಡ್ತಾರೆ. ಅದು ನೆಕ್ಸ್ಟ್ ಇಯರ್ ರಿನ್ಯೂವಲ್ ಆಯಾ ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದ್ಸಲ ರಿನ್ಯೂವಲ್ ಆಗ್ಬೋದು ಅಥವಾ ಬೇರೆ ಕಂಪ್ನಿಗೆ ಸ್ವಿಚ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇದು ಡಿಪೆಂಡ್ಸ್. ಸೊ ಇದು ರೆಕಮೆಂಡೇಬಲ್ ಅಂತ ನಾನು ಹೇಳಿಕ್ ಬರೋದಿಲ್ಲ, ಅದು ಅವರವರಿಗೆ ಸಂಬಂಧಪಟ್ಟಂತ ವಿಷಯ. ಸೊ ಇಂಡಿವಿಜುವಲ್ ಪಾಲಿಸಿ ಅಂತ ಇಟ್ಕೊಳ್ಳೋದು ಬಹಳ ಸೂಕ್ಷ್ಮ ಅಂತ ನಾನು ಹೇಳ್ತೀನಿ. ಈ ರೆಕಮೆಂಡ್ ಗ್ರೂಪ್ ಇನ್ಶೂರೆನ್ಸ್ ಅಂತ ಬಂದಾಗ ಕಂಪನಿಯಿಂದ ಕಂಪನಿ ಚೇಂಜ್ ಮಾಡಿದಾಗ ಆ ಗ್ಯಾಪ್ ಅಲ್ಲಿ ನಿಮಗೆ ಕವರೇಜ್ ಮಿಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಥವಾ ಕಂಪನಿಯ ಪಾಲಿಸಿ ಬದಲಾದ್ರೆ ಆ ಟೈಮಲ್ಲೂ ಕೂಡ ನಿಮ್ಗೆ ಕವರೇಜ್ ಸಿಗದೆ ಇರ್ಬೋದು. ಸೊ ಹಾಗಾಗಿ ಇಂಡಿವಿಜುವಲ್ ಪಾಲಿಸಿನ ನೀವು ಇಟ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಈ ಇಂಡಿವಿಜುವಲ್ ಪಾಲಿಸಿಲಿ ಫ್ಲೋಟರ್ ಪಾಲಿಸಿ ಅಂತ ತಗೊಂಡಾಗ ನಿಮ್ಮ ಫ್ಯಾಮಿಲಿ ಸದಸ್ಯರೆಲ್ಲರೂ ಕೂಡ ಒಂದೇ ಪಾಲಿಸಿಲಿ ಇರ್ತೀರಾ. ಇರುವಂತ ಟೋಟಲ್ ಕವರೇಜ್ ಏನಿದೆ, 5 lakhs ತಗೊಳ್ತಿರೋ, 10 lakhs ತಗೊಳ್ತಿರೋ, ಅಷ್ಟು ಕವರೇಜ್ ನ ಒಂದು ಪಾಲಿಸಿಲಿ ಒಬ್ಬರೇ ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅಥವಾ ಫ್ಯಾಮಿಲಿ ಇರುವಂತಹ ಅಷ್ಟೂ ಜನ ಸೇರಿ ಒಟ್ಟಿಗೆ 1 ವರ್ಷದಲ್ಲಿ ಕ್ಲೈಮ್ ಮಾಡಬಹುದು. ಆ ಲಿಮಿಟ್ ಕ್ರಾಸ್ ಆದ್ರೂ ಕೂಡ ಸಾಕಷ್ಟು ಪಾಲಿಸೀಸ್ ನಿಮಗೆ ಮತ್ತೆ ರೀಚಾರ್ಜಬಲ್ ಆಪ್ಷನ್ ಕೊಡ್ತಾರೆ, ರೀಸ್ಟೋರಬಲ್ ಆಪ್ಷನ್ ಇರುತ್ತೆ. ಸೊ ಮಲ್ಟಿಪಲ್ ಮುಖಾಂತರ ನೀವು ಹೆಚ್ಚಿಗೆ ಅಮೌಂಟ್ ಕೂಡ ಕ್ಲೈಮ್ ಮಾಡಬಹುದು. ಅಫ್ಕೋರ್ಸ್ ಇದರಲ್ಲಿ ನೀವು ವಾರ್ಷಿಕವಾಗಿ ಪ್ರೀಮಿಯಂ ಕಟ್ಟಬೇಕಾಗಿ ಬರುತ್ತೆ. ಇದ್ರಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಆಕಸ್ಮಿಕವಾಗಿ ನೀವು ಅಡ್ಮಿಟ್ ಆಗಬೇಕು ಅಂತ ಪರಿಸ್ಥಿತಿ ಬಂದ್ರೆ ಇದರಲ್ಲಿ ಮಿನಿಮಮ್ 24 ಗಂಟೆ ನೀವು ಅದನ್ನ ಅಡ್ಮಿಟ್ ಆಗಬೇಕಾಗಿ ಬರುತ್ತೆ. ಸೊ ಕೆಲವೊಂದ್ಸಲ ಡೇ ಕೇರ್ ಸರ್ಜರೀಸ್ ಕೂಡ ಕವರ್ ಆಗುತ್ತೆ. ಅದು ಪಾಲಿಸಿ ಬ್ರೋಚರ್ ಮುಖಾಂತರ ತಿಳ್ಕೊಳ್ಳಿ. ಇವತ್ತು ಜನರಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾದಂತ ಸಮಯ ಬಂದಾಗ ಏನ್ ಮಾಡಬೇಕು,
ಯಾರು ಅಮೌಂಟ್ ಕೊಡ್ತಾರೆ ಹಾಸ್ಪಿಟ್ಲಿಗೆ? ನನ್ನ ಹತ್ರ ದುಡ್ಡಿಲ್ಲ, ಬರೀ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇಟ್ಟಿದ್ದೀನಿ, ನಾನು ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಮುಂದೆ ತಿಳ್ಕೊಳ್ಳಿ. ಸೊ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಪಾಲಿಸಿ ಮಾಡಿಸಿರುವಂಥ ಟೈಮಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಬಾಂಡ್ ಅಥವಾ ಕಾಪಿ ನಿಮ್ಮ ಇಮೇಲ್ಗೆ ಖಂಡಿತವಾಗ್ಲೂ ಬಂದಿರುತ್ತೆ. ಅದರಲ್ಲಿ ಎಲ್ಲ ಕಂಡೀಷನ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಪಾಲಿಸಿ ಮಾಡಬೇಕಾದಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸೀಸಸ್ ಏನಿದೆ ಅದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಈ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ರೆ ಅದನ್ನ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ವೇಟಿಂಗ್ ಪೀರಿಯಡ್ ಕೂಡ ಇಟ್ಟಿರ್ತಾರೆ. ಆ ವೇಟಿಂಗ್ ಪೀರಿಯಡ್ ಮುಗಿದ ಮೇಲೆ ಆ ಸಂಬಂಧಪಟ್ಟಂತ ಪಿಇಡಿಸ್ಗೆ ಕ್ಲೈಮ್ ತಗೋಬಹುದು. ಸೊ ಏನು ಪಿಇಡಿ ಇಲ್ಲ ಅನ್ನೋದಾದ್ರೆ ಜನರಲ್ ಎಕ್ಸ್ಕ್ಲೂಷನ್ಸ್ ಕೂಡ ಎಲ್ಲ ಪಾಲಿಸೀಸ್ ಅಲ್ಲೂ ಇರುತ್ತೆ. ಆ ಜನರಲ್ ಎಕ್ಸ್ಕ್ಲೂಷನ್ಸ್ ನ ಬ್ರೋಚರ್ ಮುಖಾಂತರ ಅಥವಾ ಪಾಲಿಸಿ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತ ಕ್ಲೈಮ್ ಏನಿದೆ ಆ ಎಕ್ಸ್ಕ್ಲೂಷನ್ ಪೀರಿಯಡ್ ಅಲ್ಲಿ ನಿಮಗೆ ಕ್ಲೈಮ್. ಅದಲ್ಲದೆ ಆಕ್ಸಿಡೆಂಟ್ ಮುಖಾಂತರ ಏನಾದರೂ ಕ್ಲೈಮ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತಂದ್ರೆ ಪಾಲಿಸಿಯ ಡೇ 1 ಮುಖಾಂತರನೇ ಎಲಿಜಿಬಿಲಿಟಿ ಇರುತ್ತೆ. ಹಾಗೆ ನಾರ್ಮಲ್ ಆಗಿ ಎಕ್ಸ್ಕ್ಲೂಷನ್ಸ್ ಅಂದ್ರೆ ಜನರಲ್ ಅಡ್ಮಿಷನ್ಸ್ಗೆ 31ನೇ ದಿನದಿಂದ ಪಾಲಿಸಿಯ ಮುಖಾಂತರ ನೀವು ಕ್ಲೈಮ್ ಮಾಡ್ಕೋಬಹುದು. ಸೊ ಈ ವಿಷಯ ಅಂತ ಬಂದಾಗ ಯೋಚನೆ ಮಾಡಿ ನೋಡಿ, ವೆಹಿಕಲ್ ಮೇಂಟೆನೆನ್ಸ್ಗೆ ಅಂತ ವರ್ಷಕ್ಕೆ ಇಷ್ಟು ಅಮೌಂಟ್ ತೆಗೆದಿರ್ಬೇಕಾದ್ರೆ ನಮ್ಮ ಮೇಂಟೆನೆನ್ಸ್ ಅಥವಾ ನಮ್ಮ ಬಾಡಿ ಏನಿದೆ ಅಥವಾ ನಮ್ಮ ಹೆಲ್ತ್ ಏನಿದೆ ಈ ಹೆಲ್ತ್ ನ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಪ್ರೀಮಿಯಂ ಇಡಬೇಕಾಗಿ ಬರುತ್ತೆ. ಎಸ್, ಅಲ್ಲಿ ಪ್ರೀಮಿಯಂ ಹೆಚ್ಚಿಗಿದೆಯಾ ಕಡಿಮೆ ಇದೆಯಾ ಅನ್ನೋದ್ರ ಜೊತೆಲಿ ಆ ಕಂಪ್ನಿಯ ಕ್ಲೈಮ್ ಸೆಟ್ಲ್ಮೆಂಟ್ ರೇಷಿಯೋ ಏನಿದೆ, ಅದರ ಮಾರ್ಕೆಟ್ ಶೇರ್ ಏನಿದೆ, ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಪಾಲಿಸಿನ ಬೈ ಮಾಡೋದು ಬಹಳ ಸೂಕ್ತ. ಹಾಗೆ ಪಾಲಿಸಿನ ಬೈ ಮಾಡಿದ್ಮೇಲೆ ಇದೆಲ್ಲ ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಅಂತ ಇಟ್ಕೊಂಡು ನೀವು ಎಕ್ಸ್ಪೆನ್ಸಸ್ ಟ್ರೀಟ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಸೇವಿಂಗ್ಸ್ ಪೋರ್ಷನ್ ಟಚ್ ಮಾಡಬಾರ್ದು. ಎಮರ್ಜೆನ್ಸಿ ಫಂಡಿಗೆ ಅಂತ ಏನಿಡ್ತೀರಾ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಈ ಬಾಡಿ ಮೇಂಟೆನೆನ್ಸ್ ಬರುವಂಥದ್ದು ಏನಿದೆ ಅದು ಕೂಡ ಎಕ್ಸ್ಪೆನ್ಸಸ್ ಟ್ರೀಟ್ ಮಾಡ್ಕೊಳ್ಳಿ. ಪ್ರೀಮಿಯಂ ಪೇ ಮಾಡ್ತಾ ಹೋದ್ರೆ ನಿಮಗೆ ಎಲಿಜಿಬಿಲಿಟಿ ಬಂದಾಗ ಆಕಸ್ಮಿಕವಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕಾಪಿ ಸಮೇತ ಅದರಲ್ಲಿ ಯಾರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ ಅಷ್ಟು ಜನರಿಗೆ ಹಾಸ್ಪಿಟಲೈಸೇಷನ್ ಮುಖಾಂತರ ಕ್ಲೈಮ್ ಮಾಡಿ. ಯಾರಿಗೆ ಆರೋಗ್ಯ ಕೆಟ್ಟಿರುತ್ತೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾದ್ರೆ ಈ ಪಾಲಿಸಿ ಕಾಪಿನ ಅಲ್ಲಿರುವಂತಹ ಇನ್ಶೂರೆನ್ಸ್ ಅಲ್ಲಿಗೆ ನೀವು ಕೊಟ್ಟು ರಿಜಿಸ್ಟರ್ ಮಾಡಿಸಿ ಕ್ಲೈಮ್ನ. ಆ ಇನ್ಶೂರೆನ್ಸ್ ಕಂಪ್ನಿಗೆ ಇನ್ಶೂರೆನ್ಸ್ ಸೆಲ್ ಇಂದ ಹಾಸ್ಪಿಟಲ್ ಕಡೆಯಿಂದ ಒಂದು ಇಮೇಲ್ ಕಮ್ಯುನಿಕೇಶನ್ ಹೋಗುತ್ತೆ. ಅಲ್ಲಿಂದ ವೆರಿಫಿಕೇಶನ್ ಆದ್ಮೇಲೆ ಇನ್ಶೂರೆನ್ಸ್ ಕಂಪ್ನಿಯವರು ಅಪ್ರೂವಲ್ ಮಾಡ್ತಾರೆ. ಸೊ ಈ ಸಿಸ್ಟಮು ಕ್ಯಾಶ್ಲೆಸ್ ಪಾಲಿಸಿಗೆ ಅಂತ ಬಂದಾಗ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಇಟ್ಟಿರ್ತಾರೆ. ಟೈಅಪ್ ಇರುವಂತಹ ಹಾಸ್ಪಿಟಲ್ಗೆ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಕರಿತೀವಿ. ಈ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಲ್ಲಿ ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಹೋದಾಗ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ ಅದು ಕ್ಯಾಶ್ಲೆಸ್ ಆಗಿ ಪ್ರೋಸೆಸ್ ಆಗುತ್ತೆ. ಅಂದ್ರೆ ನೀವು ಹಾಸ್ಪಿಟಲ್ ಬಿಲ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಸ್ಪಿಟಲ್ ಬಿಲ್ ಏನಿದೆ ಅದನ್ನ ಇನ್ಶೂರೆನ್ಸ್ ಕಂಪ್ನಿ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಪೇ ಮಾಡುತ್ತೆ. ನಿಮ್ಮ ಇನ್ಶೂರೆನ್ಸ್ ವ್ಯಾಲ್ಯೂ ಮತ್ತೆ ಹಾಸ್ಪಿಟಲ್ ಬಿಲ್ ಏನಿದೆ ಅದನ್ನ ತಾಳೆ ಹಾಕಿ. ಹೇಗಿದೆ ಸ್ನೇಹಿತರೆ, ಅಲ್ವಾ? ಸೊ ನೀವು ಒಂದ್ಸಲ ಕಟ್ಟುವಂತ ಅಮೌಂಟ್ ಇಂದ ನಿಮ್ಮ ಭವಿಷ್ಯದಲ್ಲಿ ಬರುವಂತ ಅನಾರೋಗ್ಯದ ಖರ್ಚು ಏನಿದೆ, ಹಾಸ್ಪಿಟಲ್ ಖರ್ಚು ಏನಿದೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ. ನೋಡಿ, ಇನ್ಶೂರೆನ್ಸ್ ಅಂದ ತಕ್ಷಣ ಮನುಷ್ಯರಲ್ಲಿ ಬರುವಂಥದ್ದು ಒಂದೇ ಯೋಚನೆ, ಅದು ಲಾಸು, ಅದರಿಂದ ಲಾಭ ಇಲ್ಲ ಅಂತ. ಅದು ತಪ್ಪು ಭಾವನೆ. ಮುನ್ನೆಚ್ಚರಿಕೆಯಾಗಿ ನೀವು ಸೇಫ್ಟಿ ಪ್ರಿಕಾಷನ್ ತಗೊಳ್ತೀರಾ ಅಂತಂದ್ರೆ ನೀವು ಇನ್ಶೂರೆನ್ಸ್ ಮೇಲೆನೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಈ ಎಮರ್ಜೆನ್ಸಿ ಫಂಡ್ ಕೂಡ ಖಾಲಿ ಆಗ್ಬೋದು, ಕೊನೆಗೆ ಮತ್ತೆ ಸಾಲ ಮಾಡಲಿಕ್ಕೆ ಹೋಗ್ಲೇಬೇಕಾಗಿ ಬರುತ್ತೆ. ಅದಕ್ಕೆ ಬದಲಾಗಿ ಮುಂಜಾಗ್ರತೆಯಾಗಿ ಭಾಗಶಃ ಹಣ ಏನಿದೆ ಅದನ್ನ ಈ ರೀತಿಯಾಗಿ ನೀವು ವಿನಿಮಯಿಸ್ತಾ ಹೋದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಲ್ವಾ? ಎಸ್, ಇನ್ಶೂರೆನ್ಸ್ ಯಾವತ್ತೂ ಕೂಡ ನಿಮಗೆ ಸಮಸ್ಯೆ ಬಂದಾಗ ಹೆಲ್ಪ್ ಮಾಡುತ್ತೆ. ಆಪದ್ ಬಾಂಧವ ಇದ್ದಕ್ಕೆ ಈ ಆಪದ್ ಬಾಂಧವನ್ನ ಕಡೆಗಣಿಸಿದಾಗ ಇಗ್ನೋರ್ ಮಾಡಿದ್ರೆ ಅದರಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಲಾಭ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಅದರಿಂದ ಆಗುವಂತ ನಷ್ಟ ತುಂಬಲಿಕ್ಕೆ ಮತ್ತೆ ಯಾವ ವ್ಯವಸ್ಥೆನೂ ಇರೋದಿಲ್ಲ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಕ್ಲೈಮ್ ನ ಪ್ರೋಸೆಸ್ ಮಾಡಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ಗೆ ಹಾಸ್ಪಿಟಲ್ಗೆ ಬಿಲ್ ಪೇ ಮಾಡ್ತಾರೆ. ಭಾಗಶಃ ನೀವು ಕೂಡ ಪೇ ಮಾಡಬೇಕಾಗುವಂತ ಪರಿಸ್ಥಿತಿ ಬರ್ಬೋದು ನಿಮ್ಮ ಪಾಲಿಸಿಯ ಬಿಲ್ ಮೇಲೆ, ನಿಮ್ಮ ಪಾಲಿಸಿಯ ಬೆನಿಫಿಟ್ಸ್ ಏನಿದೆ ಅದರ ಮೇಲೆ, ಹಾಗೆ ಹಾಸ್ಪಿಟಲ್ ಬಿಲ್ ಏನಿದೆ ಅದರಲ್ಲಿ.
ಸೊ ಭಾಗಶಃ ಪೇ ಮಾಡೋದಕ್ಕೂ ಪೂರ್ಣ ಭಾಗ ಪೇ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳಿ. 100ಕ್ಕೆ 100 ಭಾಗ ನೀವು ಕಟ್ತೀರಾ ಅಂತಂದ್ರೆ ನಷ್ಟದಲ್ಲಿ ಖಂಡಿತವಾಗ್ಲೂ ಇರ್ತೀರಾ. ಭಾಗಶಃ ಪೇ ಮಾಡೋದ್ರಿಂದ ನಿಮ್ಗೇನು ನಷ್ಟ ಆಗೋದಿಲ್ಲ. ಆದರೂ ಕೂಡ ಸಾಕಷ್ಟು ಕಂಪ್ನಿಗಳು 100% ಕ್ಲೇಮ್ ಕೊಡುವಂತ ಪ್ರೋಸೆಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ. ಸ್ನೇಹಿತರೆ, 2ನೇ ಹಂತ ಅಂತ ಬಂದಾಗ ನಿಮ್ಮ ಹಾಸ್ಪಿಟಲ್ ಖರ್ಚು ಏನಿದೆ, ಅನಾವಶ್ಯಕವಾಗಿ ಆಕಸ್ಮಿಕವಾಗಿ ಬರುವಂತ ಖರ್ಚನ್ನ ರಿಇಂಬರ್ಸ್ಮೆಂಟ್ ಮಾಡುವಂತ ವ್ಯವಸ್ಥೆ ಇದರಲ್ಲಿದೆ. ಸೊ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲದೆ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಗೆ ಹೋದ್ರು ಕೂಡ ಈಗ ಬಂದಿರುವಂತಹ IRD ರೂಲ್ಸ್ ಮುಖಾಂತರ ಅದು ಕೂಡ ಕ್ಯಾಶ್ಲೆಸ್ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಅಕಸ್ಮಾತ್ ಕ್ಯಾಶ್ಲೆಸ್ ಅಲ್ಲಿ ಆಗಲಿಲ್ಲ ಅಂದ್ರೆ ರಿಇಂಬರ್ಸ್ಮೆಂಟ್ ಮುಖಾಂತರ ಬಿಲ್ ನ ಸಬ್ಮಿಟ್ ಮಾಡಿ ನೀವು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೈಮ್ ಮಾಡಬಹುದು. ಸ್ನೇಹಿತರೆ, ಇಷ್ಟೊತ್ತು ಕೊಟ್ಟಂತ ವಿಡಿಯೋ ಇದ್ದಂತ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಥಮ್ಸ್ ಡೌನ್ ಮಾಡಿ. ಹಾಗೆ ಮುಂದೆ ಬರುವಂತ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡ್ತಾ ಈ ಚಾನಲ್ನ ಪ್ರೇರೇಪಿಸಿ. ಜೊತೆಗೆ ನಿಮ್ಮ ಕಮೆಂಟ್ ಏನಿದೆ ಈ ಭಾಗದ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಮುಂದೆ ಬರುವಂತ ವಿಡಿಯೋನ ಇನ್ನೂ ಡೀಟೇಲ್ ಆಗಿ ಸಂಬಂಧಪಟ್ಟಂತ ಕಂಪ್ನಿಗಳ ಜೊತೆ ಸಂಬಂಧಪಟ್ಟಂತ ಪಾಲಿಸಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ಕೂಡ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿಗೆ ಈ ವಿಡಿಯೋದಿಂದ ಬಂದಂತ ಇನ್ಫಾರ್ಮೇಶನ್ ಏನು ಅಥವಾ ನಿಮ್ಗೆ ಏನ್ ಸರಿ ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಮುಂದೆ ಬರುವಂತ ವಿಡಿಯೋನ ನೋಡ್ಲಿಕ್ಕೆ ಕಾಯ್ತಾ ಇರ್ತೀರ ಅಂತ ಹೇಳ್ತಾ ಇಲ್ಲಿ ತನಕ ನೋಡಿದ್ದ